ಪಾದಯಾತ್ರೆ ಮುಗಿಲಿ ಅಂತ ಸ್ವತಃ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸರ್. ಸಿಎಂ ಸಿದ್ದರಾಮಯ್ಯನವರು ಅವ್ರದ್ದು ಸ್ವಭಾವತ ಬಂಡ ಸ್ವಭಾವದವ್ರು. ಎಲ್ಲ ಮಾಡಿನೂ ಏನು ಮಾಡ್ದಂಗೆ, ಎಲ್ಲ ಆಗಿನೂ ಏನು ಆಗ್ದಂಗೆ ಮಾಡ್ತಿರ್ತಾರೆ ಅವ್ರು ಯಾವಾಗಿದ್ದು. ಹಂಗಾಗಿ ಇವತ್ತು ಅವರಿಗೆ ಸಂಪೂರ್ಣವಾಗಿ ಗೊತ್ತೈತಿ ತಾವು ಸಿಕ್ಕಿ ಬಿದ್ದೇವೆ ಅಂತೇಳಿ. ಆದರೂ ಕೂಡ ಈ ಬಂಡತನ ತೋರಿಸ್ತಾ ಇದ್ದಾರೆ. ಭಾಳ ದಿನ ಅದು ತೋರ್ಸೋಕ್ಕಾಗೋದಿಲ್ಲ, ಹೊರ ಬರ್ತೈತಿ. ಅಂದ್ರೆ ಅದು ಬಂಡತನ ಬಿಡಬೇಕಾಗ್ತೈತಿ, ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗ್ಬೇಕಾಗ್ತೈತಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿರಲಿ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಅವ್ರು ರಾಜೀನಾಮೆ ತೆಗೆದುಕೋಬೇಕು. 2002ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಅವರು ಅಕ್ರಮ ಗಣಿಗಾರಿಕೆಗೆ ಇಲ್ಲಿಗಲ್ ಆಗಿ ಒಂದು ಫೇಕ್ ಕಂಪ್ನಿಗೆ ಕೊಟ್ಟಿದ್ದಾರೆ 550 ಎಕರೆ. 2004 ನಂತರ 2013ರಿಂದ 2018 ತನಕ 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು. ಈಗ ಮತ್ತೆ ಅದಾದ್ಮೇಲೆ ಅವ್ರ ಜೊತೆ ಸಮ್ಮಿಶ್ರ ಸರ್ಕಾರದಾಗೂ ಕೂಡ ಇವರಿದ್ರು. ಅದಾದ್ಮೇಲೆ ಈಗ ಮತ್ತೆ ಮುಖ್ಯಮಂತ್ರಿಯಾಗಿ ಕಳೆದ 15 ತಿಂಗಳಿಂದ ಅದಾರ. ಯಾವ ಹಗರಣ ಐತಿ ಹೊರ ತೆಗಿಲಲ್ಲ, ನಾವೆಲ್ಲ ತೆಗಿಯಾಕ ಬೇಡ ಅಂತೀವಿ. 2004ರಿಂದ ಇನ್ನೂ ತನಕ ಮಕ್ಕೊಂಡಿದ್ರ ಇವ್ರ? ಸುಮ್ಮನೆ ಒಂದು ಏನ್ರ ಹೇಳ್ತಾರ. 10 ತಿಂಗಳಿಂದ ಲೋಕಾಯುಕ್ತರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ, ಕುಮಾರಸ್ವಾಮಿ ವಿರುದ್ಧ ಕೊಟ್ಟಿಲ್ಲ. ಹಾಗಾಗಿ ರಾಜ್ಯಪಾಲರು ಸಿದ್ದರಾಮಯ್ಯನವ್ರಿಗೊಂದು ನ್ಯಾಯ, ಕುಮಾರಸ್ವಾಮಿ ಅವ್ರಿಗೊಂದು ನ್ಯಾಯನಾ? ಈಗ ನೋಡ್ರಿ, ಏನಾದರೂ ರಾಜ್ಯಪಾಲರಾಗಲಿ ನ್ಯಾಯಾಧೀಶರಾಗಲಿ ಒಂದು ದಾಖಲೆಗಳ ಮೇಲೆ ಹೋಗ್ಬೇಕಾಕೈತಿ. ಏನು ದಾಖಲೆ ಇದ್ದಿದ್ದು ಪರ್ಸ್ಯೂ ಮಾಡಲಿ, ಅವಾಗ ಏನಿದ್ದು ನಿಜ ಹೊರ ಬರ್ತೈತಿ. ಈಗ ಐತಲ್ಲ ಇವ್ರ ಮೇಲೆ ಈಗ ದಾಖಲೆ ಹೊರ ಬಂದಾಗ ಇವ್ರ ಮೇಲೆ ದಿನಕ್ಕೆ ಒಂದೊಂದು ಹೊಸ ದಾಖಲೆ ಬಂದು ಇವ್ರ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂದೈತೆ ಅಂತ ಹೇಳಿ ಈಗ ಏನೇನೋ ಹೇಳಿದ್ರೆ ಜನ ಒಪ್ಪೋದಿಲ್ಲ. ಇದಿಷ್ಟು ವಿಧಾನಸಭೆಯ ವಿಪಕ್ಷಗಳ ಉಪನಾಯಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ಪವರ್ ಟಿವಿ ಮಂಡ್ಯ.